ಮಹಾರಾಜ ರಣಜಿತ್ ಸಿಂಗ್ ಕಾಲ 1780 1839. ಪಂಜಾಬಿನ ಸಿಂಹ, ದ ಲಯನ್ ಆಫ್ ಪಂಜಾಬ್ ಎಂದೇ ಪ್ರಸಿದ್ಧಿಯಾಗಿರುವ ರಣಜಿತ್ ಸಿಂಗ್ ಪಂಜಾಬಿನ ಸಿಖ್ ರಾಜ್ಯದ ಸ್ಥಾಪಕ. ತನ್ನ ಜನನ ಪೂರ್ವದಲ್ಲಿ 12 ಮಿಸಲ್ಗಳಾಗಿ ಹರಿದು ಹಂಚಿ ಹೋಗಿದ್ದ ಸಿಖ್ಖರನ್ನು ಒಂದುಗೂಡಿಸಿ ಊಳಿಗಮಾನ್ಯ ಪದ್ಧತಿಯ ಅವಶೇಷಗಳ ಮೇಲೆ ಪಂಜಾಬಿನಲ್ಲಿ ಸ್ವತಂತ್ರ ಸಿಖ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಮಹಾರಾಜ ರಣಜಿತ್ ಸಿಂಗ್ಗೆ ಸಲ್ಲುತ್ತದೆ. ಗುರುನಾನಕರ ಮತಬೋಧನೆಯನ್ನು ಸುಂದರವಾಗಿ ಸಾಕಾರಗೊಳಿಸಿ ಗುರು ಗೋವಿಂದ ಸಿಂಗರ ಸೈನಿಕ ಶಕ್ತಿಯ ಆಧಾರದ ಮೇಲೆ ಸಿಖ್ಖರನ್ನು ರಾಜಕೀಯ ಶಕ್ತಿಯನ್ನಾಗಿ ರೂಪುಗೊಳಿಸುವ ಮೂಲಕ ಪಂಜಾಬಿನಲ್ಲಿ ಸ್ವತಂತ್ರ ಸಿಖ್ ಸಾಮ್ರಾಜ್ಯವನ್ನು ನಿರ್ಮಿಸಿದ ಮಹಾನೇತಾರನೇ ರಣಜಿತ್ ಸಿಂಗ್. ಆದುದರಿಂದಲೇ ಅವನನ್ನು ಪಂಜಾಬಿನ ಸಿಂಹ ಎಂದು ಕರೆಯುತ್ತಾರೆ. ಅವನೊಬ್ಬ ಶೂರಯೋಧ, ಮಹಾಪರಾಕ್ರಮಿ, ದಕ್ಷ ಆಡಳಿತಗಾರ, ಸ್ವಾತಂತ್ರ್ಯ ಪ್ರೇಮಿ, ಚಾಣಾಕ್ಷ ರಾಜಕಾರಣಿ ಹಾಗೂ ಬ್ರಿಟಿಷ್ ವಿರೋಧಿಯೂ ಆಗಿದ್ದನು. ಆದರೆ ಇಂಗ್ಲಿಷರೊಂದಿಗೆ ಸಂಧಿ ಮಾಡಿಕೊಂಡು ತನ್ನ ರಾಜ್ಯವನ್ನು ರಕ್ಷಣೆ ಮಾಡಿಕೊಂಡು ನಿರಂಕುಶ ಪ್ರಭುವಾಗಿ ಮೆರೆದನು. ಅವನು ಕ್ರೂರತ್ವವಿಲ್ಲದ ನಿರಂಕುಶ ರಾಜ ಎಂದೇ ಹೆಸರಾಗಿದ್ದನು. ರಣಜಿತ್ ಸಿಂಗನು 1780 ನವೆಂಬರ್ 13 ಗುಜರನ್ವಾಲಾದಲ್ಲಿ ಜನಿಸಿದನು. ತಂದೆ ಸುಕೇರ್ ಚಕಿಯಾ ಮಿಸಲ್ನ ನಾಯಕ ಮಹಾಸಿಂಗ್, ತಾಯಿ ಜಿಂದ್ ಸಂತತಿಯ ರಾಜ್ ಕೌರ್. ರಣಜಿತ್ ಸಿಂಗ್ ಜನಿಸಿದಾಗಲೇ ಮಹಾಸಿಂಗ ಒಂದು ಯುದ್ಧದಲ್ಲಿ ಜಯಗಳಿಸಿದನು. ಆದುದರಿಂದ ಅವನು ತನ್ನ ಮಗನಿಗೆ ರಣಜಿತ್ ಸಿಂಗ್ ಅಂದರೆ ವಿಕ್ಟ್ರಿ ಎಂದು ಅರ್ಥ ನಾಮಕರಣ ಮಾಡಿದನು. ಪಂಜಾಬಿನಲ್ಲಿದ್ದ 12 ಸಿಖ್ ಮಿಸಲ್ಗಳಲ್ಲಿ ರಾವಿ ಮತ್ತು ಚೀನಾಬ್ ನದಿಗಳ ನಡುವೆ ಇದ್ದ ಸುಕೇರ್ ಚಕಿಯಾ ಮಿಸಲ್ ಕೂಡ ಅತ್ಯಂತ ಬಲಿಷ್ಠವಾಗಿತ್ತು. ಮಹಾಸಿಂಗ್ ಸುತ್ತಮುತ್ತಲ ಪ್ರದೇಶಗಳನ್ನು ಗೆದ್ದು ತನ್ನ ಮಿಸಲನ್ನು ವಿಸ್ತರಿಸಿ ಬಲಿಷ್ಠಗೊಳಿಸಿದ್ದನು. ರಣಜಿತ್ ಸಿಂಗ್ ಅಸಾಧಾರಣ ಬುದ್ಧಿವಂತನಾಗಿದ್ದನು. ಆದರೆ ಓದು ಬರಹವನ್ನು ಕಲಿಯಲಿಲ್ಲ. ಕುದುರೆ ಸವಾರಿ, ಯುದ್ಧ ಕಲೆ, ಶಸ್ತ್ರಾಭ್ಯಾಸದಲ್ಲಿ ವಿಶೇಷ ಪರಿಣತಿ ಪಡೆದಿದ್ದನು. ಬಾಲ್ಯದಲ್ಲಿಯೇ ರಾಜಕೀಯದ ಬಗ್ಗೆ ವಿಶೇಷ ಆಸಕ್ತಿ ಬೆಳೆಸಿಕೊಂಡಿದ್ದನು. ಚಿಕ್ಕ ಚಿಕ್ಕ ಮಿಸಲ್ಗಳನ್ನು ಗೆದ್ದು ಏಕೀಕೃತ ಪಂಜಾಬನ್ನು ನಿರ್ಮಿಸುವ ಕನಸು ಕಂಡಿದ್ದನು. ಅವನು ಬಾಲಕನಾಗಿದ್ದಾಗಲೇ ಸಿಡುಬು ರೋಗಕ್ಕೆ ತುತ್ತಾಗಿ ಒಂದು ಕಣ್ಣನ್ನು ಕಳೆದುಕೊಂಡಿದ್ದನು. ರಣಜಿತ್ ಸಿಂಗ್ಗೆ 12 ವರ್ಷ ವಯಸ್ಸಾಗಿದ್ದಾಗಲೇ 1792 ಅವನ ತಂದೆ ಮಹಾಸಿಂಗ್ ನಿಧನನಾದನು. ಆಗ ಅವನ ತಾಯಿ ರಾಜ್ ಕೌರ್ ರಣಜಿತ್